ನಮಸ್ಕಾರ. ಭಗವಂತನ ಬರವಣಿಗೆ ಅಂದವಾಗಿದ್ದರೆ ನಮ್ಮ ಬದುಕಿನ ಮೆರವಣಿಗೆ ಚಂದವಾಗಿರ್ತದೆ. ಭಗವಂತ ನಮ್ಮ ಹಣೆ ಬರ ಸರಿಯಾಗಿ ಬರೆದಿದ್ನು ಅಂದ್ರೆ ನಮ್ಮ ಬದುಕು ಕೂಡ ಬಹಳ ಸುಂದರವಾಗಿರ್ತದೆ. ಆದರೆ ಆ ಭಗವಂತ ಸುಂದರವಾಗಿ ಬರಿಬೇಕು ಅಂತಂದ್ರೆ ನಾವು ಅದಕ್ಕಾಗಿ ಒಂದಿಷ್ಟು ದೇಣಿಗೆ ನೀಡಬೇಕಾಗ್ತದೆ. ಸುಮ್ಮನೆ ಭಗವಂತ ನಮ್ಮ ಜೀವನದ ಬರವಣಿಗೆಯನ್ನ ಮಾಡೋದಿಲ್ಲ. ಅದರಿಂದೇನು ಕಾರಣಕರ್ತರು ನಾವೇ, ಭಗವಂತ ಅಲ್ಲ. ನಾವು ಏನ್ ಮಾಡ್ತೀವಿ ಹಾಗೆ ಭಗವಂತ ಬರೀತಾನೆ. ಇಲ್ಲಿ ಭಗವಂತನ ಬರವಣಿಗೆ ಸುಂದರವಾಗಿ ಮಾಡ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು ಅನ್ನೋದು ನಮ್ಮ ಹತ್ರ ಒಂದು ಪ್ರಶ್ನೆ ಇಟ್ಕೋಬೇಕು. ಈ ಪರೀಕ್ಷೆ ಬರೆದ ನಂತರ ಉತ್ತರ ಪತ್ರಿಕೆಯ ಮೌಲ್ಯಮಾಪನ ಮಾಡುವ ವ್ಯಕ್ತಿ ಅಂಕಗಳನ್ನು ನೀಡ್ತಾನೆ. ಅಂಕಗಳು ತನ್ನ ಮನಸ್ಸಿಗೆ ಬಂದಂತೆ ನೀಡುವುದಿಲ್ಲ. ಆ ಮೌಲ್ಯಮಾಪಕ ಉತ್ತರ ಪತ್ರಿಕೆಗಳಲ್ಲಿ ಬರೆದಂತ ಉತ್ತರಗಳನ್ನ ವಿಶ್ಲೇಷಿಸಿ ನೋಡಿ ಸರಿ ಇದ್ದದಕ್ಕೆ ಅಂಕ ನೀಡ್ತಾನೆ, ತಪ್ಪಿದ್ದದಕ್ಕೆ ಅಂಕ ನೀಡೋದಿಲ್ಲ. ಅಂಕಗಳು ಬರಬೇಕಾದ್ರೆ ಇಲ್ಲಿ ಉತ್ತರ ಪತ್ರಿಕೆ ಬರೆಯುವವರು ಚೆನ್ನಾಗಿ ಉತ್ತರ ಪತ್ರಿಕೆಯನ್ನು ಬರೆದಿರ್ಬೇಕಾಗ್ತದೆ. ಹಾಗೆಯೇ ನಮ್ಮ ಬದುಕಿನ ಬರವಣಿಗೆ ಸುಂದರವಾಗಬೇಕಾದ್ರೂ ಕೂಡ ನಾವು ಚೆನ್ನಾಗಿ ಕೆಲಸ ಮಾಡಬೇಕಾಗ್ತದೆ, ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಇಲ್ಲಿ ಕರ್ಮಫಲ ಅನ್ನೋದು ಕಂಡು ಬರ್ತದೆ. ಕರ್ಮಫಲ ತಪ್ಪೋದಿಲ್ಲ ಅನ್ನೋದು ಇಲ್ಲೇ. ನಾವು ಏನ್ ಕೆಲಸ ಮಾಡ್ತೀವಿ ಅದಕ್ಕೆ ಪ್ರತಿಫಲ ಬರ್ತದೆ. ಭಗವಂತನ ಬರವಣಿಗೆ ಭಗವಂತ ಬದುಕಿನ ಪೂರ್ತಿ ಪರೀಕ್ಷೆ ತೆಗೆದುಕೊಳ್ತಿರ್ತಾನೆ, ಹಂಗೆ ಅಂಕಗಳನ್ನು ಕೂಡ ನೀಡ್ತಿರ್ತಾನೆ. ಪರೀಕ್ಷೆಗಳು ಕೊಡ್ತಾ ಇದ್ದೀವಿ, ಅಂಕಗಳನ್ನು ಪಡಿತಾ ಇದ್ದೀವಿ. ಆದರೆ ಪರೀಕ್ಷೆ ಆದ ನಂತರ ಅಂಕ ಬರಲು ಸಮಯ ಹಿಡಿದು ಈ ಜನ್ಮದ್ದು ಮುಂದಿನ ಜನ್ಮದ್ದು ಕೂಡ ಇಲ್ಲಿ ಆಗಬಹುದು, ಇದೇ ಜನ್ಮದಲ್ಲಿ ಕೂಡ ಆಗಬಹುದು. ನಮ್ಮ ಈಗಿನ ಸ್ಥಿತಿಗೆ ನಮ್ಮ ಹಿಂದಿನ ನಾವು ಮಾಡಿದ ಕಾರ್ಯಗಳೇ ಕಾರಣ. ನಾವು ಹಿಂದೆ ಏನ್ ಕೆಲಸ ಮಾಡಿದ್ವಿ ಅದರ ಫಲವನ್ನ ಈಗ ನಾವು ಅನುಭವಿಸ್ತೀವಿ. ಈಗೇನ್ ಕೆಲಸ ಮಾಡ್ತೀವಿ ಮುಂದೆ ಅವುಗಳ ಫಲವನ್ನ ಅನುಭವಿಸ್ತೀವಿ. ಈ ಬದುಕಿನ ಬರವಣಿಗೆ ಭಗವಂತ ಚೆಂದಾಗಿ ಬರೀಬೇಕಂದ್ರೆ ನಾವು ಉತ್ತಮವಾದ ಕೆಲಸವನ್ನ, ಚಂದವಾದ ಕೆಲಸಗಳನ್ನು ನಮ್ಮ ಜೀವನದಲ್ಲಿ ಹೆಚ್ಚೆಚ್ಚು ಮಾಡಿರ್ಬೇಕಾಗ್ತದೆ. ಈ ಹೆಚ್ಚೆಚ್ಚು ಉತ್ತಮವಾದ ಕೆಲಸಗಳನ್ನು ನಾವು ಮಾಡಬೇಕಂದ್ರೆ ಭಗವಂತ ನಮಗೆ ಅನೇಕ ಸ್ಥಿತಿಗಳನ್ನು ಕೊಟ್ಟು ಪರೀಕ್ಷಿಸ್ತಿರ್ತಾನೆ. ಅನೇಕ ಸ್ಥಿತಿಗಳನ್ನು ಕೊಟ್ಟು ಪರೀಕ್ಷಿಸ್ತಿರ್ತಾನೆ. ಜೋಕಾಲಿಯಂತ ಜೀವನ ಜೋಪಾನವಾಗಿ ಬಾಳ್ಬೇಕಾಗ್ಯದ. ಇಲ್ಲಿ ಜೀವನ ಜೋಕಾಲಿದ್ದಂಗಾದ, ಈ ಕಡೆ ಒಂದ್ ಕಡೆಗೆ ಹೋಗ್ತದೆ, ಈ ಕಡೆ ಒಂದ್ ಕಡೆಗೆ ಹೋಗ್ತದೆ. ಒಂದೊಂದ್ಸರಿ ಕಷ್ಟದ ಕಡೆಗೆ ಹೋಗ್ತದೆ, ಒಂದೊಂದ್ ಕಡೆ ಸುಖದ ಕಡೆಗೆ ಹೋಗ್ತದೆ. ಅಲ್ಲಿ ನಾವು ಜೋಪಾನವಾಗಿ ಬಾಳ್ಬೇಕು, ತಿಳಿದು ಬಾಳ್ಬೇಕಾಗ್ಯದ, ಅರಿತು ಬಾಳ್ಬೇಕಾಗ್ಯದ. ಕಷ್ಟದ ಪರಿಸ್ಥಿತಿ ಸಮಚಿತ್ತದಿಂದ ನಾವು ಸಾಗಬೇಕು. ಸ್ವಾರ್ಥದಿಂದ ನಿಸ್ವಾರ್ಥ ಕಡೆಗೆ ನಾವು ಸಾಗಬೇಕು. ಸುಖದ ಪರಿಸ್ಥಿತಿಯಲ್ಲಿ ಮೈ ಮರೆಯುವಂಗಿಲ್ಲ. ಸರಿ ತಪ್ಪುಗಳನ್ನು ಗುರುತಿಸಿಕೊಂಡು ಸಾಗಬೇಕಾಗ್ಯದ. ಇಲ್ಲಿ ಈ ರೀತಿ ಸಾಗಿದಾಗ ಭಗವಂತನ ಬರವಣಿಗೆ ಅಂದವಾಗಿರ್ತದೆ. ಅದೇ ಎಲ್ಲ ಪರಿಸ್ಥಿತಿಗಳನ್ನು ಕೊಟ್ಟು ನೋಡ್ತಾನೆ ನಮ್ಮನ್ನು. ಹೆಂಗಿರ್ತೀವಿ, ನಮ್ಮ ಪ್ರತಿಕ್ರಿಯೆ ಹೆಂಗ್ ಬರ್ತದ ಅಂತೇಳಿ. ಬರೇ ಕಷ್ಟ ಕಾಲದಲ್ಲಷ್ಟೇ ಭಗವಂತ ಅನ್ನೋದು, ಸುಖಾಲದಲ್ಲಿ ಯಾವ ಭಗವಂತ ಎಲ್ರು ನಡೆ ಕಡೆ ಅಂತ ಅನ್ನೋದು, ಈ ರೀತಿ ಮನೋಭಾವ ನಮ್ಮಲ್ಲಿ. ನಾನೇ ಎಲ್ಲ ಅನ್ನೋದು ಮನೋಭಾವ ಅನುಕೂಲಕರ ಪರಿಸ್ಥಿತಿಯಲ್ಲಿ ಇರ್ತದೆ. ಅನಾನುಕೂಲದ ನೀನೇ ಎಲ್ಲ ಅನ್ನೋ ಪರಿಸ್ಥಿತಿ ಇರ್ತದೆ. ನಮ್ಮ ಮಾತುಗಳು ಹಿಂಗದವ. ಕಷ್ಟ ಬಂತು ನೀನೇ ಎಲ್ಲಪ್ಪ ಅಂತೀವಿ. ಸುಖ ಇತ್ತು ನಾನೇ ಮಾಡಿದ್ದಿದೆಯಲ್ಲ, ನನ್ನಿಂದ ಇಷ್ಟೆಲ್ಲ ಆಗ್ಯದ ಅಂತೀವಿ.
ಅಷ್ಟೆಲ್ಲ ಮಾಡೋದಾಗ ಇತರರಿಗೆ ನಾವೆಷ್ಟು ಅನ್ಯಾಯ ಮಾಡಕತ್ತೀವಿ ಅನ್ನೋದನ್ನು ಕೂಡ ನಾವು ಗಮನಿಸ್ಬೇಕಾಗ್ತದೆ. ಇಲ್ಲಿ ಅದು ಕಾಡದೆ ಬಿಡುವುದಿಲ್ಲ, ಕರ್ಮಫಲ ಕಾಡದೆ ಬಿಡುವುದಿಲ್ಲ. ಭಗವಂತನ ಬರವಣಿಗೆಯಲ್ಲಿ ಅದು ಸೇರ್ಕೊಳ್ತದೆ. ಭಗವಂತನ ಬರವಣಿಗೆಯ ಅಂದವನ್ನು ಅದು ಕೆಡಿಸ್ತದೆ. ನಾವು ಕೆಟ್ಟ ಕಾರ್ಯಗಳನ್ನು ಮಾಡಿದರೆ, ಇತರರಿಗೆ ಕೆಟ್ಟ ಕೆಲಸ ಆಗುವಂತೆ ಮಾಡಿದರೆ, ನೋವು ಉಂಟಾಗುವಂತೆ ಮಾಡಿದರೆ ಅದು ನಮ್ಮ ಹಿಂದಿರುಗಿ ಬರ್ತದೆ. ಆದರೆ ಅದಕ್ಕೊಂದಿಷ್ಟು ಸಮಯ ತೆಗೆದುಕೊಳ್ತದೆ. ತಕ್ಷಣಕ್ಕೆ ಯಾವ ಘಟಿಸೋದಿಲ್ಲ. ಇಲ್ಲಿ ಅದಕ್ಕೆ ಅದರದೇ ಆದ ಸಮಯಗಳಿದ್ದಾವೆ. ಜೀವನವೆಂಬ ಜೋಕಾಲಿಯಲ್ಲಿ ಜೋಪಾನವಾಗಿ ಬಾಳ್ಬೇಕಾಗ್ಯದ. ಇಲ್ಲಿ ಹೆಂಗಾರೆ ಬಾಳಿದ್ರೆ ಜೋಕಾಲಿಯಿಂದ ಬಿದ್ದು ಹೋಗ್ತೀವಿ, ನಾವು ಕೈಕಾಲು ಮುಡ್ಕೊಂತೀವಿ, ಹೈರಾಣಕ್ಕೆ ಬೀಳ್ತೀವಿ. ಹೈರಾಣ ಇಲ್ಲದ ಸುಖ ಜೀವನ, ನೆಮ್ಮದಿಯ ಜೀವನ ನಮ್ದಾಗಬೇಕು ಅಂದ್ರೆ ಜೋಪಾನವಾಗಿ ಜೋಕಾಲಿಯನ್ನು ಆಟ ಆನಂದಿಸ್ಬೇಕಾಗ್ಯದ. ಇಲ್ಲಿ ಸುಖದಲ್ಲಿದ್ದಾಗೂ ಕೂಡ ನಾವು ಸ್ಥಿರ ಬುದ್ಧಿಯವರಾಗಿರ್ಬೇಕು, ಕಷ್ಟದಲ್ಲಿದ್ದಾಗೂ ಕೂಡ ನಾವು ಸ್ಥಿರ ಬುದ್ಧಿಯವರಾಗಿರ್ಬೇಕು. ಹಾಗೆ ಉಪಕಾರಗಳು ನಮ್ಮಿಂದ ಬೇರೆಯವರಿಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತಾ ಸಾಗಬೇಕು. ಅದರ ಜೊತೆಗೆ ನಮ್ಮ ತಪ್ಪುಗಳ ವಿಮರ್ಶೆಯನ್ನು ನಾವು ಮಾಡಿಕೊಳ್ಳುವುದನ್ನು ನಾವು ಕಲಿಬೇಕಾಗ್ತದೆ. ಈ ರೀತಿಯಾಗಿ ನಮ್ಮ ತಪ್ಪುಗಳ ವಿಮರ್ಶೆ ನಾವು ಮಾಡಿಕೊಂಡು ಇತರರಿಗೆ ಉಪಕಾರಿಯಾಗಿ, ಸಂಪೂರ್ಣವಾಗಿ ಜೀವನನೇ ಇತರರ ಸಲುವಾಗಿ ಬದುಕೋದು ಬೇಡ, ಅಲ್ಲೆಲ್ಲೆಲ್ಲಿ ಒಂದಿಷ್ಟು ಉಪಕಾರದ ಮುತ್ತುಗಳನ್ನ ನಮ್ಮ ಜೀವನದ ಹಾರದಲ್ಲಿ ಸೇರಿಸೋಣ. ಹಾರಕ್ಕೊಂದು ಮೆರಗು ಬರ್ತದೆ, ಜೀವನದ ಹಾರಕ್ಕೊಂದು ಮೆರಗು ಬರ್ತದೆ, ಹೊಳಪು ಬರ್ತದೆ. ಅದಕ್ಕೆ ಭಗವಂತನ ಬರವಣಿಗೆ ಸುಂದರವಾಗಿಸಲು ನಾವು ಸುಂದರವಾದ ಕೆಲಸಗಳನ್ನು ನಮ್ಮ ಜೀವನದಲ್ಲಿ ಮಾಡುತ್ತಾ ಸಾಗಬೇಕು. ಸುಂದರವಾದ ಮನಸ್ಥಿತಿ ನಮ್ದಾಗಿರಬೇಕು, ಸುಂದರವಾದ ಭಾವನೆಗಳು ನಮ್ದಾಗಿರ್ಬೇಕು. ನಮ್ಮ ಬಗ್ಗೆ ಅಷ್ಟೇ ಅಲ್ಲ, ಇತರರ ಬಗ್ಗೆನೂ ಕೂಡ. ಆಗ ನಮ್ಮ ಬದುಕಿನ ಮೆರವಣಿಗೆ ಬಹಳ ಚಂದವಾಗಿರ್ತದೆ. ಧನ್ಯವಾದಗಳು.